ನಾನು ಯಾರಿಗೂ ಬಗ್ಗೋದಿಲ್ಲ, ಯಾರಿಗೂ ಕೂಡ ಹೆದರೋದಿಲ್ಲ ಎಂದು ಮಾಜಿ ಶಾಸಕ ಪಿ ರಾಜು ಅವರು ಹೇಳಿದ್ದಾರೆ. ಕುರ್ಚಿ ಹಾಗೂ ಹಾರೋಗೇರಿ ಪೊಲೀಸರು ಯಾವುದೇ ಸಿವಿಲ್ ಮ್ಯಾಟರ್ನಲ್ಲಿ ಎಂಟರ್ಫೇರ್ ಆಗಬಾರ್ದು. ಅಮಾಯಕರ ಮೇಲೆ ಸುಳ್ಳು ಕೇಸ್ ಮಾಡಿ ಅರೆಸ್ಟ್ ಮಾಡಿ ಹರಾಸ್ಮೆಂಟ್ ಮಾಡಿದ್ರೆ ಪ್ರತಿಭಟನೆಗೆ ಇಳಿಯಬೇಕಾಗುತ್ತೆ. ಈ ಸಭೆಯ ಮೂಲಕ ಪೊಲೀಸ್ ಇಲಾಖೆ ನಾನು ಮನವಿಯನ್ನ ಮಾಡುತ್ತೇನೆ. ಮುಂದೆ ನಿಮಗೆ ಬಿಟ್ಟಿದ್ದು, ಅದು ನಿಮ್ಮ ಕರ್ಮ. ನಾನು ಯಾರಿಗೂ ಬಗ್ಗೋದಿಲ್ಲ, ಯಾರಿಗೂ ಹೆದರೋದಿಲ್ಲ ಎಂದು ತಮ್ಮ ಕಚೇರಿ ಆವರಣದಲ್ಲಿ ನಡೆದ ಚಿಕ್ಕೋಡಿ ಲೋಕಸಭಾ ಚುನಾವಣಾ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಶಾಸಕ ಪಿ ರಾಜು ಅವರು ಮಾತನಾಡಿದ್ದಾರೆ. ದಾರಿಯಲ್ಲಿ ನಿಂತು ಕೇಸ್ಗಳನ್ನ ಹಾಕೋದ್ರ ಮೂಲಕ, ಸಣ್ಣ ಸಣ್ಣ ಮೋಟಾರ್ ಸೈಕಲ್ಗಳನ್ನ ಹಿಡಿದು ಕೇಸ್ ಹಾಕೋದ್ರ ಮೂಲಕ ಪೊಲೀಸ್ ಇಲಾಖೆಯಿಂದ ಕುಡಚಿ ಮತಕ್ಷೇತ್ರದಲ್ಲಿ ಹರಾಸ್ಮೆಂಟ್ ತುಂಬಾ ಆಗ್ತಾ ಇದೆ. ಸೊ ನಾನು ಒಂದನೇ ಸಾರಿ ಇಲ್ಲಿ PSIಗೆ ಫೋನ್ ಹಚ್ತೀನಿ, SP ಗೆ ಫೋನ್ ಹಚ್ತೀನಿ. SP ಫೋನ್ ಎತ್ತಲಿಲ್ಲ ಅಂದ್ರೆ ನಾನು DGಗೆ ಫೋನ್ ಹಚ್ತೀನಿ. ಹಾಗಾಗಿ ನನ್ನ ಮತಕ್ಷೇತ್ರದಲ್ಲಿ ಅಮಾಯಕರನ್ನ ನಿಲ್ಲಿಸಿ ತೊಂದರೆ ಕೊಡುವಂಥದ್ದು, ಸಿವಿಲ್ ಮ್ಯಾಟರ್ನಲ್ಲಿ ಹರಾಸ್ಮೆಂಟ್ ಮಾಡುವಂಥದ್ದು, ಸುಳ್ಳು ಸುಳ್ಳು ಕೇಸಲ್ಲಿ ಅರೆಸ್ಟ್ ಮಾಡುವಂಥದ್ದು, ಈ ತರದ್ದು ಏನಾದ್ರೂ ಜಾಸ್ತಿ ಮತ್ತು ಜನಸಾಮಾನ್ಯರನ್ನ ರಕ್ಷಣೆ ಮಾಡಲಿಕ್ಕೆ, ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥದ್ದು ಪೊಲೀಸ್ ಇಲಾಖೆಯ ಜವಾಬ್ದಾರಿ ಅಲ್ಲ. ಹಾಗಾಗಿ ಹಾರೋಗೇರಿ ಮತ್ತೆ ಕುಡಚಿ ಎರಡೂ ಪೊಲೀಸ್ ಸ್ಟೇಷನ್ಗೆ ನಾನು ಈ ಮೂಲಕ ನಾನು ಸ್ಪಷ್ಟವಾದಂತಹ ಸಂದೇಶ ಕೊಡುವಂಥದ್ದು, ಸಿವಿಲ್ ಮ್ಯಾಟರ್ನಲ್ಲಿ ನೀವು ಎಂಟರ್ಫಿಯರ್ ಆಗಬಾರದು. ಅಮಾಯಕರ ಮೇಲೆ ಸುಳ್ಳು ಸುಳ್ಳು ಕೇಸಲ್ಲಿ ಅರೆಸ್ಟ್ ಮಾಡ್ತೀನಿ ಅಂತೇಳಿ ಹರಾಸ್ಮೆಂಟ್ ಮಾಡುವಂಥದ್ದು, ಇವೆರಡೂ ಮಾಡಿದ್ದಕ್ಕೆ ಪ್ರತಿಭಟನೆಗೆ ಇಳಿಬೇಕಾಗತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ, ಠಾಣೆಗಳಿಗೆ ಕೂಡ ನಾನು ಈ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಮುಂದೆ ಬಿಟ್ಟಿದ್ದು ನಿಮ್ಮ ಕರ್ಮ. ನಾನು ಯಾರಿಗೂ ಬಗ್ಗೋನಲ್ಲ, ಯಾರಿಗೂ ಹೆದರೋನಲ್ಲ. ಸೊ